ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿರೋದು ಕರ್ನಾಟಕ ಕನ್ನಡಿ ಕಾರ್ಯಕ್ರಮ. ರಾಜ್ಯದಲ್ಲಿ ಇಂದು ನಡೆದಂತಹ ಪ್ರಮುಖ 3 ಸುದ್ದಿಗಳ ವಿಶ್ಲೇಷಣೆಯೇ ಈ ಕಾರ್ಯಕ್ರಮದ ವಿಶೇಷ. ಇವತ್ತು ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಕರ್ನಾಟಕಕ್ಕೆ ಒಂದು ರೀತಿಯ ಆಘಾತಕಾರಿ ಸೂಚನೆ CWRC ಇಂದ ಬಂದಿರುವಂತದ್ದು. ಎರಡನೇ ಸುದ್ದಿ, ಇಂದಿರಾ ಕ್ಯಾಂಟೀನ್ಗಳ ಮೇಲಿನ ಆಹಾರ ಸುರಕ್ಷತಾ ಇಲಾಖೆ ದಾಳಿ ನಡೆಸಿರುವಂತದ್ದು. ಇನ್ನು ಮೂರನೇ ಸುದ್ದಿ ನೋಡೋದಾದ್ರೆ, ಸರ್ಕಾರಿ ನೌಕರರ ಸಭೆಯಲ್ಲಿ CM DK ಶಿವಕುಮಾರ್ ಅವರು ಮಹತ್ವದ ಘೋಷಣೆಯನ್ನು ಮಾಡಿರುವಂತದ್ದು. ವೀಕ್ಷಕರೇ, ಇವತ್ತಿನ ಮೊದಲನೇ ಸುದ್ದಿ ನೋಡೋದಾದ್ರೆ, ಕಾವೇರಿ ನದಿ ನೀರಿನ ಹಂಚಿಕೆ ವಿವಾದ ಈಗ ಮತ್ತೊಮ್ಮೆ ರಾಜ್ಯ ರಾಜಕೀಯ ಮತ್ತು ಆಡಳಿತಾತ್ಮಕ ವಲಯದಲ್ಲಿ ತೀವ್ರ ಸಂಚಲನವನ್ನೇ ಮೂಡಿಸಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಅಂದ್ರೆ CWRC ಮುಂದಿನ 15 ದಿನಗಳ ಕಾಲ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತ ಕರ್ನಾಟಕಕ್ಕೆ ಶಿಫಾರಸನ್ನು ಮಾಡಿದೆ. ಈ ನಡುವೆ ಕಾವೇರಿ ವಿವಾದ ಈಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ನೀರು ನಿಯಂತ್ರಣ ಸಮಿತಿಯ ಶಿಫಾರಸುಗಳನ್ನು ಪ್ರಶ್ನಿಸಿ ಮತ್ತು ರಾಜ್ಯದ ವಾಸ್ತವ ಪರಿಸ್ಥಿತಿಯನ್ನು ಕರ್ನಾಟಕ ಸರ್ಕಾರ ಕಾನೂನು ಹೋರಾಟ ನಡೆಸ್ತಾ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ಗುರುವಾರ ನಡೀಲಿಕ್ಕಿರುವಂತಹ ವಿಚಾರಣೆ ಅತ್ಯಂತ ನಿರ್ಣಾಯಕವಾಗಲಿಕ್ಕಿದೆ. ನಾನು ನಮ್ಮ ಪರಿಸ್ಥಿತಿ ನೋಡಿಕೊಂಡು ನಮ್ಮ ರೈತರು ಕೂಡ ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ಇದೆ. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಇವೆರಡು ಕೂಡ ನಮ್ಮದು ಇಟ್ಕೊಂಡು ನಮ್ಮ ಇರಿಗೇಷನ್ ಮಿನಿಸ್ಟ್ರು ಎಲ್ಲ ಕೂಡ ನಾವು ಮಾತಾಡಿ ರೈತರ ಹತ್ರ ಚರ್ಚೆ ಮಾಡಿ ಕೊನೆಗೆ ಬೆಳೆ ಕೂಡ ನಾಳೆ ಬೆಳಗ್ಗೆ ತೊಂದರೆ ಆಗಬಾರ್ದು, ಡ್ಯಾಮ್ ನೀರನ್ನ ಗಮನದಲ್ಲಿ ಇಟ್ಕೊಂಡೇ ತೀರ್ಮಾನ ಮಾಡಿ ಅಂತ ಹೇಳಿದೆ ನಾನು. ಹಾಗಿದ್ರೆ ದೆಹಲಿಯಲ್ಲಿ ನಡೆದಂತಹ CWRC ಸಭೆಯಲ್ಲಿ ಇವತ್ತೇನೇನಾಯ್ತು ಅಂತ ನೋಡೋದಾದ್ರೆ, ದೆಹಲಿಯಲ್ಲಿ ನಡೆದ CWRC ಸಭೆಯಲ್ಲಿ ಅಧ್ಯಕ್ಷ ವಿನೀತ್ ಗುಪ್ತಾ ಅವರ ನೇತೃತ್ವದಲ್ಲಿ ಕಾವೇರಿ ನೀರು ಹಂಚಿಕೆ ಕುರಿತು ಸುದೀರ್ಘ ಚರ್ಚೆ ನಡೆದಿದೆ. ಕರ್ನಾಟಕದ ಪರವಾಗಿ ಕಾವೇರಿ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ರಾಜ್ಯದ ಜಲಾಶಯಗಳ ವಾಸ್ತವಿಕ ನೀರಿನ ಸಂಗ್ರಹದ ಅಂಕಿಅಂಶಗಳನ್ನು ಮಂಡಿಸಿದ್ದಾರೆ. ಕರ್ನಾಟಕದ ವಾದ ಸ್ಪಷ್ಟ ಆಗಿತ್ತು. ರಾಜ್ಯದಲ್ಲಿ ಮಳೆಯ ಕೊರತೆ ಇದೆ, ಜಲಾಶಯಗಳಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ನೀರಿನ ಒಳಹರಿವು ಬರ್ತಾ ಇಲ್ಲ. ಬೆಂಗಳೂರು ಸೇರಿದಂತೆ ನಗರ ಪ್ರದೇಶಗಳಿಗೆ ಕುಡಿಯುವ ನೀರನ್ನು ಮೀಸಲಿಡಬೇಕಾಗಿದೆ. ಅದರ ಜೊತೆಗೆ ಕಾವೇರಿ ಕೊಳ್ಳದ ರೈತರಿಗೂ ನೀರು ಬೇಕಾಗಿದೆ. ಹೀಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡೋದು ಕಷ್ಟ ಅನ್ನೋದು ಕರ್ನಾಟಕದ ಸ್ಪಷ್ಟವಾದ ಆಗಿತ್ತು. ಆದರೆ ತಮಿಳುನಾಡು ಮಾತ್ರ ತನ್ನ ಬೆಳೆಗಳಿಗೆ ನೀರು ಅಗತ್ಯ ಇದೆ ಅಂತ ಒತ್ತಾಯಿಸಿದೆ. ಎರಡೂ ರಾಜ್ಯಗಳ ವಾದವನ್ನು ಆಲಿಸಿದ ಬಳಿಕ CWRC ಕರ್ನಾಟಕಕ್ಕೆ ಮುಂದಿನ 15 ದಿನಗಳ ಕಾಲ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಶಿಫಾರಸನ್ನು ಮಾಡಿದೆ. 12,000 ಕ್ಯೂಸೆಕ್ ನೀರು ಅಂದ್ರೆ ಎಷ್ಟು ಅಂತ ನೋಡೋದಾದ್ರೆ, ಈ ಸಂಖ್ಯೆಯ ಹಿಂದೆ ಇರುವ ಪರಿಣಾಮವನ್ನು ನಾವು ಅರ್ಥ ಮಾಡಿಕೊಳ್ಳೋದು ಮುಖ್ಯ ಆಗುತ್ತೆ. ಪ್ರತಿನಿತ್ಯ 12,000 ಕ್ಯೂಸೆಕ್ 15 ದಿನಗಳ ಕಾಲ ಒಟ್ಟಾರೆಯಾಗಿ 16 TMC ನೀರು. ಇದು ಕರ್ನಾಟಕದ ರೈತರ ಪಾಲಿಗೆ ಒಂದು ಆತಂಕಕಾರಿ ಸಂಗತಿಯೇ ಆಗಿದೆ. ಯಾಕಂದ್ರೆ ರಾಜ್ಯದ ಜಲಾಶಯಗಳಲ್ಲಿ ಇರುವ ನೀರು ಸಾಕಾಗಲ್ಲ. ಅದರಲ್ಲೂ ಈ ಬಾರಿ ಮಳೆಯ ಕೊರತೆ ಇದೆ. ಕಡಿಮೆ ಒಳಹರಿವಿನ ಪರಿಸ್ಥಿತಿ ಇನ್ನಷ್ಟು ಸೂಕ್ಷ್ಮವಾಗಿದೆ. 65.6 TMC ನೀರು, ಆದರೆ ನಿಜವಾಗ್ಲೂ ಎಷ್ಟು ಬಳಕೆಗೆ ಅಂತ ನೋಡ್ಬೇಕಾಗುತ್ತೆ. ಕರ್ನಾಟಕದ ಕಾವೇರಿ ಜಲಾನಯನದ ಪ್ರದೇಶದ ಪ್ರಮುಖ 4 ಜಲಾಶಯಗಳಲ್ಲಿ ಸದ್ಯ ಒಟ್ಟು 65.6 TMC ನೀರು ಸಂಗ್ರಹ ಇದೆ. ಅದರಲ್ಲಿ KRS 22.52 TMC, ಹೇಮಾವತಿ 26.68 TMC, ಹಾರಂಗಿ 7.5 TMC, ಕಬಿನಿ 8.9 TMC, ಒಟ್ಟಾರೆಯಾಗಿ 65.6 TMC. ಆದರೆ ಈ 65.6 TMC ನೀರು ಸಂಪೂರ್ಣವಾಗಿ ಕೃಷಿಗೆ ಅಥವಾ ತಮಿಳುನಾಡಿಗೆ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡೆಡ್ ಸ್ಟೋರೇಜ್ ಪ್ರಮಾಣವನ್ನು ಕಳೆಯಬೇಕಾಗುತ್ತೆ. ಕುಡಿಯುವ ನೀರಿಗೆ ಅಗತ್ಯವಿರುವ ಪ್ರಮಾಣವನ್ನು ಮೀಸಲಿಡಬೇಕಾಗುತ್ತೆ. ಬೆಂಗಳೂರಿನ ನೀರಿನ ಭದ್ರತೆಯನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಜೊತೆಗೆ ಕಾವೇರಿ ಕೊಳ್ಳದ ರೈತರ ಕೃಷಿ ಚಟುವಟಿಕೆಗಳಿಗೂ ಕೂಡ ನೀರು ಬೇಕಾಗುತ್ತೆ. ಹೀಗಾಗಿ ವಾಸ್ತವವಾಗಿ ಬಳಕೆಗೆ ಲಭ್ಯವಿರುವ ನೀರು ಇದಕ್ಕಿಂತ ಬಹಳ ಕಡಿಮೆ ಇದೆ ಅಂತ ನಾವು ಗಮನಿಸಬೇಕು. ಜಲಾಶಯಗಳಲ್ಲಿ ಇರುವ ನೀರು ಒಂದು ಕಡೆ, ಜಲಾಶಯಗಳಿಗೆ ಬರ್ತಿರುವ ಒಳಹರಿವು ಮತ್ತೊಂದು ಕಡೆ. ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗದಿದ್ರೆ ಒಳಹರಿವು ಹೆಚ್ಚಾಗೋದಿಲ್ಲ. ಒಳಹರಿವು ಹೆಚ್ಚಾಗಲಿಲ್ಲ ಅಂದ್ರೆ ಜಲಾಶಯದಲ್ಲಿರುವ ನೀರನ್ನೇ ದಿನದಿಂದ ದಿನಕ್ಕೆ ಬಳಸಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಹೊರಗೆ ನೀರು ಹರಿಸ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಜಲಾಶಯಗಳ ಮಟ್ಟ ಇನ್ನಷ್ಟು ಕುಸಿಯುವ ಆತಂಕ ಕೂಡ ಇದೆ. ಇನ್ನು ಮತ್ತೊಂದೆಡೆ CWRC ನೀಡಿರುವಂತಹ ತೀರ್ಪನ್ನೇ ಈಗ CWMA ಕೂಡ ಎತ್ತಿ ಹಿಡಿದಿದೆ ಅಂತಾನೆ ಹೇಳ್ಬೋದು. ಇದು ರಾಜ್ಯಕ್ಕೆ ಮತ್ತೊಂದು ಆಘಾತವನ್ನು ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಇನ್ನು CWRC ಮತ್ತು CWMA ನೀಡಿರುವಂತಹ ಶಿಫಾರಸನ್ನು ರೈತರು ತೀವ್ರವಾಗಿ ವಿರೋಧಿಸಿದರೆ ಆಕ್ರೋಶ ಕೂಡ ವ್ಯಕ್ತ ಆಗಿದೆ. ಏನು ಈಗ ಸಲಹಾ ಸಮಿತಿ ಕಾವೇರಿ ಪ್ರಾಧಿಕಾರ ಏನು ಆದೇಶ ನೀಡಿದೆ, 12,000 ಕ್ಯೂಸೆಕ್ ನೀರನ್ನ ಕಾವೇರಿ ನದಿಯಿಂದ ಪ್ರತಿನಿತ್ಯ ಬಿಡಬೇಕು ಅಂತ ಆದೇಶ ಮಾಡಿರೋದು
ನಿಜವಾಗ್ಲೂ ಖಂಡನೀಯ. ಬಂದಿರುವಂಥ ಬರಗಾಲದಲ್ಲಿ ಇಷ್ಟು ನೀರನ್ನು ಕೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬರ್ತದೆ. ಇವತ್ತೇನು 8,000 ಬರ್ತದೆ. 8,000 ಬರ್ತಾ ಇರೋ ನೀರಲ್ಲಿ 12,000 ಬಿಡಬೇಕು ಅಂದರೆ ಈಗ KRS ತುಂಬಿರೋದು ಎಷ್ಟೋ 109 ಅಡಿ. 109 ಅಡಿ ತುಂಬಿರೋ 4,000 ಇನ್ನೂ ಹೆಚ್ಚುವರಿ ನೀರನ್ನ ಬಿಟ್ರೆ ಕಾವೇರಿ ನೀರು ಬರದಾಗೋದ್ರಲ್ಲಿ ಅನುಮಾನವೇ ಬೇಡ. ಇನ್ಫ್ಲೋ ಬಂದರೆ ಮಳೆ ಬಿದ್ದರೆ ನಮಗೇನು ತೊಂದರೆ ಇಲ್ಲ. ಮಳೆ ಬೀಳದೆ ಕಡಿಮೆ ಆಯ್ತಾ ಬಂದರೆ ಇನ್ಫ್ಲೋ ಕಬ್ರಿನಲ್ಲಿ, ಆರಂಗಿನಲ್ಲಿ, ಹೇಮಾವತಿನಲ್ಲಿ, KRS ಅಲ್ಲಿ ನಿಂತು ಹೋದರೆ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ. ನಾವು ತಿರ್ಗಾ CWMನೂ ಇದೇ ಕೊಡ್ತಾರೆ, CWRCನೂ ಇದೇ ಕೊಡ್ತಾರೆ. ನಾವೀಗಾಗಲೇ ಸುಪ್ರೀಂ ಕೋರ್ಟ್ ಹೋಗಬೇಕು ಅಂತೇಳಿ ಆಲೋಚನೆ ಮಾಡಿರೋದ್ರಿಂದ ನಮ್ಮ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಈಗಾಗಲೇ ಒಂದು ಆಲೋಚನೆ ಮಾಡಿರ್ತಾರೆ. ಇವತ್ತು ಮೀಟಿಂಗ್ ಇದೆ, ನಂತರ ಅದು ತೀರ್ಮಾನವನ್ನು ತಗೋತೀವಿ. ವೀಕ್ಷಕರೇ, ಇವತ್ತಿನ ಎರಡನೇ ಸುದ್ದಿ ನೋಡೋದಾದ್ರೆ ಇಂದಿರಾ ಕ್ಯಾಂಟೀನ್ಗಳ ಮೇಲಿನ ಆಹಾರ ಸುರಕ್ಷತಾ ಇಲಾಖೆಯ ದಾಳಿ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಹಾರ ಸುರಕ್ಷತಾ ಇಲಾಖೆ ನಡೆಸಿದಂತಹ ದಿಢೀರ್ ದಾಳಿಗಳು ಪ್ರತಿಯೊಬ್ಬ ನಾಗರಿಕರಲ್ಲೂ ಒಂದು ರೀತಿಯ ಭಯ ಹುಟ್ಟಿಸುವಂತಿದೆ. ಶ್ರೀಮಂತರ ಪಂಚತಾರ ಹೋಟೆಲ್ಗಳಿಂದ ಹಿಡಿದು ಸಾಮಾನ್ಯ ಜನರು, ಕಾರ್ಮಿಕರು, ಬಡವರು ಅವಲಂಬಿಸಿರುವಂತಹ ಇಂದಿರಾ ಕ್ಯಾಂಟೀನ್ಗಳವರೆಗೆ ಎಲ್ಲೆಡೆ ಆಹಾರದ ಗುಣಮಟ್ಟ ಮತ್ತು ಅಡುಗೆ ಮನೆಯ ಸ್ವಚ್ಛತೆ ಈಗ ಒಂದು ದೊಡ್ಡ ಮಟ್ಟದ ಪ್ರಶ್ನೆಯನ್ನೇ ಹುಟ್ಟಾಕಿದೆ. ಕೆಲ ದಿನಗಳ ಹಿಂದೆ ಬೆಂಗಳೂರಿನ ಪ್ರಮುಖ ಸ್ಟಾರ್ ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ರು. ಸಾವಿರಾರು ರೂಪಾಯಿ ಕೊಟ್ಟು ಊಟ ಮಾಡುವ ಗ್ರಾಹಕರಿರುವಂತಹ ಈ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಅಧಿಕಾರಿಗಳಿಗೆ ಕಂಡು ಬಂದಂತಹ ಕೆಲವು ದೃಶ್ಯಗಳು ನಿಜಕ್ಕೂ ಆತಂಕ ಹುಟ್ಟಿಸುವಂತಿತ್ತು. ಅವಧಿ ಮೀರಿದ ಮಸಾಲೆ ಪದಾರ್ಥಗಳು, ಫಂಗಸ್ ಹಿಡಿದ ತರಕಾರಿಗಳು, ಕಳಪೆ ಗುಣಮಟ್ಟದ ಮಾಂಸ, ಸಸ್ಯಾಹಾರ ಮತ್ತು ಮಾಂಸಾಹಾರವನ್ನು ಸರಿಯಾಗಿ ಪ್ರತ್ಯೇಕವಾಗಿ ಸಂಗ್ರಹಿಸದೆ ಇಡದಿರೋದು, ಲೇಬಲ್ ಇಲ್ಲದ ಆಹಾರ ಪದಾರ್ಥಗಳ ಬಳಕೆ, ಇವೆಲ್ಲವೂ ಆಹಾರ ಸುರಕ್ಷತೆ ಮಾನದಂಡಗಳ ಬಗ್ಗೆ ಗಂಭೀರ ಪ್ರಶ್ನೆಯನ್ನು ಹುಟ್ಟುಹಾಕಿವೆ. ಇದು ಸ್ಟಾರ್ ಹೋಟೆಲ್ಗಳ ಕಥೆಯಾದ್ರೆ ಈಗ ಆಹಾರ ಸುರಕ್ಷತಾ ಅಧಿಕಾರಿಗಳ ಗಮನ ಇರೋದು ಬಡವರ ಅನ್ನದಾತ ಅಂತಾನೆ ಗುರುತಿಸಿಕೊಂಡಿರುವಂತಹ ಇಂದಿರಾ ಕ್ಯಾಂಟೀನ್ಗಳತ್ತ. ಇಂದಿರಾ ಕ್ಯಾಂಟೀನ್ ಅಂದ್ರೆ ಅದು ಒಂದು ಕ್ಯಾಂಟೀನ್ ಮಾತ್ರ ಅಲ್ಲ, ಬಡವರು ಅಥವಾ ಕಾರ್ಮಿಕರು ಕಡಿಮೆ ವೆಚ್ಚದಲ್ಲಿ ಈ ಆಹಾರಗಳನ್ನು ಪಡೀಲಿಕ್ಕಿರುವಂತಹ ಒಂದು ಹೋಟೆಲ್, ಸಣ್ಣ ಹೋಟೆಲ್. ಸಾವಿರಾರು ಜನರಿಗೆ ಕಡಿಮೆ ದರದಲ್ಲಿ ಊಟ ಸಿಗುವಂತಹ ಪ್ರಮುಖ ವ್ಯವಸ್ಥೆಯೇ ಈ ಇಂದಿರಾ ಕ್ಯಾಂಟೀನ್. ಇಂತಹ ಸ್ಥಳಗಳ ಅಡುಗೆ ಮನೆ ಸ್ವಚ್ಛವಾಗಿರಬೇಕು, ಆಹಾರ ಗುಣಮಟ್ಟದ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಆದರೆ ಆಹಾರ ಸುರಕ್ಷತಾ ಇಲಾಖೆ ನಡೆಸಿದ ದಾಳಿಯಲ್ಲಿ ಕೆಲವು ಕ್ಯಾಂಟೀನ್ಗಳ ಸ್ಥಿತಿ ಮಾತ್ರ ಆತಂಕ ಮೂಡಿಸುವಂತಿದೆ. ಗೊಟ್ಟಿಗೆರೆ, ಲಿಂಗರಾಜಪುರ ಸೇರಿದಂತೆ ಕೆಲವು ಕಡೆಗಳಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದರೆ ಅಲ್ಲಿ ಅಡುಗೆ ಮನೆಯ ಸ್ವಚ್ಛತೆಯೇ ಪ್ರಶ್ನೆಯಾಗಿ ಈಗ ಅಧಿಕಾರಿಗಳಿಗೆ ಕಂಡು ಬಂದಿದೆ. ಜನರಿಗೆ ತಿನ್ನಲು ಅನ್ನ ತಯಾರಾಗುವಂತಹ ಜಾಗದಲ್ಲೇ ಇಲಿ, ಹೆಗ್ಗಣಗಳ ಕಾಟ ಕಂಡು ಬಂದಿದೆ ಅಂತ ಹೇಳಲಾಗ್ತಿದೆ. ಇದಕ್ಕಿಂತ ಗಂಭೀರ ಆಹಾರ ಸುರಕ್ಷತಾ ಸಮಸ್ಯೆ ಮತ್ತೇನಿರ್ಲಿಕ್ಕೆ ಸಾಧ್ಯ ಹೇಳಿ? ಅತ್ಯಂತ ಗಲೀಜು ಪರಿಸ್ಥಿತಿಯಲ್ಲಿ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಗೊಟ್ಟಿಗೆರೆ ಇಂದಿರಾ ಕ್ಯಾಂಟೀನ್ ಅನ್ನು ಅಧಿಕಾರಿಗಳು ತಕ್ಷಣವೇ ಸೀಸ್ ಮಾಡಿದ್ದಾರೆ. ನಿರ್ಲಕ್ಷ್ಯ ತೋರಿದ ಗುತ್ತಿಗೆದಾರರಿಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ಕೂಡ ಅಧಿಕಾರಿಗಳು ನೀಡಿದ್ದಾರೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ನಾವು ಕೇಳಲೇಬೇಕು. ಇಂಥ ಪರಿಸ್ಥಿತಿ ಅಧಿಕಾರಿಗಳ ದಾಳಿ ನಡೆದಾಗ ಮಾತ್ರ ಯಾಕೆ ಗೊತ್ತಾಗಬೇಕು? ಇದಕ್ಕೂ ಮೊದಲು ನಿಯಮಿತ ತಪಾಸಣೆ ನಡೀತಿರ್ಲಿಲ್ವಾ? ಅಡುಗೆ ಮನೆಯ ಸ್ವಚ್ಛತೆ ಪರಿಶೀಲನೆ ಆಗ್ತಾನೆ ಇರ್ಲಿಲ್ವಾ ಅನ್ನೋ ಪ್ರಶ್ನೆ ನಾವು ಈಗ ಕೇಳ್ಕೋಬೇಕಾಗಿದೆ. ಹಾಗಿದ್ರೆ ಸಮಸ್ಯೆ ಕೇವಲ ಗುತ್ತಿಗೆದಾರರದ್ದೇ? ಇಲ್ಲಿ ನಾವು ಇನ್ನೊಂದು ಪ್ರಮುಖ ವಿಚಾರವನ್ನು ಗಮನಿಸಬೇಕು. ಇಂದಿರಾ ಕ್ಯಾಂಟೀನ್ಗಳ ಗುತ್ತಿಗೆ ಪಡೆದವರು ನೈರ್ಮಲ್ಯ ಕಾಪಾಡೋದು ಅವರ ಜವಾಬ್ದಾರಿ. ಆದರೆ ಸರ್ಕಾರದ ಜವಾಬ್ದಾರಿ ಕೂಡ ಅಷ್ಟೇ ದೊಡ್ಡದಿದೆ ಇಲ್ಲಿ. ಯಾಕಂದ್ರೆ ಇದು ಸಾಮಾನ್ಯ ಖಾಸಗಿ ಹೋಟೆಲ್ ಅಲ್ಲ, ಸರ್ಕಾರದ ಯೋಜನೆಯಡಿ ನಡೀತಿರುವಂತಹ ಸಾರ್ವಜನಿಕ ಸೇವೆ ಅಂತಾನೆ ಹೇಳ್ಬೋದು. ಹೀಗಾಗಿ ಕ್ಯಾಂಟೀನ್ ಆರಂಭಿಸೋದಷ್ಟೇ ಸರ್ಕಾರದ ಕೆಲಸ ಅಲ್ಲ, ಅಲ್ಲಿ ನೀಡಲಾಗುವ ಆಹಾರ ಸುರಕ್ಷಿತ ಆಗಿದೆಯಾ, ಅಡುಗೆ ಮನೆ ಸ್ವಚ್ಛ ಆಗಿದೆಯಾ, ಇವೆಲ್ಲವೂ ನಿಯಮಿತವಾಗಿ ಪರಿಶೀಲಿಸುವ ವ್ಯವಸ್ಥೆ ಕೂಡ ಅಲ್ಲಿರಲೇಬೇಕು. ಈ ಸಂಪೂರ್ಣ ಬೆಳವಣಿಗೆಯನ್ನು ನಾವು ನೋಡಿದಾಗ ಎರಡು ಪ್ರಮುಖ ಸಮಸ್ಯೆಗಳು ಇಲ್ಲಿ ಕಂಡು ಬರುತ್ತೆ. ಮೊದಲನೇದಾಗಿ ಮೇಲ್ವಿಚಾರಣೆಯ ಕೊರತೆ ಆದ್ರೆ, ಎರಡನೇದಾಗಿ ಮೂಲ ಸೌಕರ್ಯದ ಕೊರತೆ. ನಿಯಮಿತವಾಗಿ ಪರಿಶೀಲನೆ ನಡೀತಾ ಇದ್ರೆ ಇಂಥ ಸಮಸ್ಯೆಗಳು ಈ ದಾಳಿ ನಡೆಯುವ ಮೊದಲೇ ಪತ್ತೆ ಆಗಬೇಕಿತ್ತು. ಸರಿಯಾದ ಅಡುಗೆ ಮನೆ, ಆಹಾರ ಸಂಗ್ರಹಿಸಲಿಕ್ಕೆ ಸೂಕ್ತ ಜಾಗ, ಗುಣಮಟ್ಟದ ಫ್ರಿಡ್ಜ್, ಸ್ವಚ್ಛ ನೀರು, ಕೀಟ ನಿಯಂತ್ರಣ ವ್ಯವಸ್ಥೆ, ಇವೆಲ್ಲವೂ ಆಹಾರ ಸುರಕ್ಷತೆಯ ಮೂಲ ಅಂಶಗಳು ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸರ್ಕಾರದ ಮೇಲಿರುವಂತಹ ಜವಾಬ್ದಾರಿ ಏನಂತ ನೋಡೋದಾದ್ರೆ, ಮೊದಲನೇದಾಗಿ ಇಂದಿರಾ ಕ್ಯಾಂಟೀನ್ ನಲ್ಲಿ ನಿಯಮಿತವಾಗಿ ಆಹಾರ ಸುರಕ್ಷತಾ ಆಡಿಟ್ ನಡೆಸಬೇಕು.
ಇನ್ನು ಎರಡನೇದಾಗಿ ಆಹಾರ ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸುವ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೂಡ ಕೈಗೊಳ್ಳಬೇಕು. ಮೂರನೆಯದಾಗಿ ಪದೇ ಪದೇ ನಿಯಮ ಉಲ್ಲಂಘನೆ ಮಾಡುವ ಗುತ್ತಿಗೆದಾರರನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸುವ ವ್ಯವಸ್ಥೆ ಕೂಡ ಅಲ್ಲಾಗಬೇಕು. ಇನ್ನು ನಾಲ್ಕನೆಯದಾಗಿ ಸರ್ಕಾರ ಮಾಡಬೇಕಾಗಿರುವಂಥದ್ದು ಹೋಟೆಲ್ ಮತ್ತು ಸಾರ್ವಜನಿಕ ಕ್ಯಾಂಟೀನ್ಗಳಲ್ಲಿ ಸ್ವಚ್ಛತೆ ಮತ್ತು ಆಹಾರ ಸುರಕ್ಷತೆಯ ರೇಟಿಂಗ್ ಅನ್ನು ಸಾರ್ವಜನಿಕರಿಗೆ ಕೊಡಬೇಕು. ಆ ರೇಟಿಂಗ್ ಸಾರ್ವಜನಿಕರಿಗೆ ಕಾಣುವಂತ ವ್ಯವಸ್ಥೆ ಕೂಡ ಅಲ್ಲಿಗೆ ಜಾರಿ ಬರಬೇಕಾಗಿದೆ. ಮತ್ತು ಮುಖ್ಯವಾಗಿ ದಾಳಿ ನಡೆದಾಗ ಮಾತ್ರ ಕ್ರಮ ಕೈಗೊಳ್ಳೋದಕ್ಕಿಂತ ನಿರಂತರ ಮೇಲ್ವಿಚಾರಣೆ ನಡೀತಾ ಇರಬೇಕು. ಹೋಟೆಲ್ ದೊಡ್ಡದು ಚಿಕ್ಕದು ಅದು ಸೆಕೆಂಡ್ರಿ, ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಲ್ಲಿ ತಯಾರಾಗುವ ಆಹಾರ ಎಷ್ಟರ ಮಟ್ಟಿಗೆ ಸೇಫ್ ಇದೆ, ಎಷ್ಟರ ಮಟ್ಟಿಗೆ ಹೈಜೀನ್ ಆಗಿರೋದು ಇದೆ ಅನ್ನೋದು ಮುಖ್ಯ. ತಾವು ತಿನ್ನುವಂತಹ ಆಹಾರದ ಗುಣಮಟ್ಟದ ಬಗ್ಗೆ ಪ್ರಶ್ನೆ ಕೇಳುವ ಹಕ್ಕು ಪ್ರತಿಯೊಬ್ಬ ನಾಗರಿಕರಿಗೂ ಇದೆ ಮತ್ತು ಸರ್ಕಾರದ ಜವಾಬ್ದಾರಿ ಆ ಹಕ್ಕನ್ನು ಕಾಪಾಡಿಕೊಳ್ಳೋದು. ವೀಕ್ಷಕರೇ, ಇನ್ನು ಇವತ್ತಿನ ಮೂರನೇ ಸುದ್ದಿಯನ್ನು ನೋಡೋದಾದ್ರೆ, ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇಂದು ಡಿ.ಕೆ. ಶಿವಕುಮಾರ್ ಅವರು ರಾಜ್ಯ ಸರ್ಕಾರಿ ನೌಕರರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಸಿದ್ದಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಸುಮಾರು 5.5 ಲಕ್ಷ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಆದರೆ ಇದು ಕೇವಲ ಸರ್ಕಾರಿ ನೌಕರರ ಸಭೆ ಆಗಿರಲಿಲ್ಲ. ಮುಖ್ಯಮಂತ್ರಿಗಳು ನೀಡಿದ ಸಂದೇಶಗಳನ್ನು ಗಮನಿಸಿದರೆ ಸರ್ಕಾರ, ಸಚಿವರು, ಅಧಿಕಾರಿಗಳು ಮತ್ತು ಸರ್ಕಾರಿ ನೌಕರರು ಎಲ್ಲರೂ ಒಂದೇ ತಂಡವಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಆಡಳಿತ ಪರಿಕಲ್ಪನೆಯನ್ನು ಸರ್ಕಾರಿ ನೌಕರರ ಮುಂದಿಟ್ಟಿದ್ದಾರೆ. ಅದರ ಹೆಸರೇ ಟೀಮ್ ಕರ್ನಾಟಕ. ರಾಜ್ಯದ ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರೊಂದಿಗೆ ವಿಡಿಯೋ ಸಂವಾದ ನಡೆಸಿದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸರ್ಕಾರಿ ನೌಕರರನ್ನು ತಮ್ಮ ತಂಡದ ಅವಿಭಾಜ್ಯ ಅಂಗ ಅಂತ ಕರೆದಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಸಚಿವರಾದ ಸಂತೋಷ್ ಲಾಡ್, ಲಕ್ಷ್ಮಣ್ ಸವದಿ ಸೇರಿದಂತೆ ಹಲವು ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಕೂಡ ಕುಣಿಗಲ್ ತಹಶೀಲ್ದಾರ್ ಕಚೇರಿಯಿಂದಲೇ ಈ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇಲ್ಲಿ ಸಿಎಂ ಕೊಟ್ಟಿರುವ ಪ್ರಮುಖ ಸಂದೇಶ ಒಂದೇ: ಮುಖ್ಯಮಂತ್ರಿಗಳು ಬೇರೆ ಅಲ್ಲ, ಅಧಿಕಾರಿಗಳು ಬೇರೆ ಅಲ್ಲ, ಸರ್ಕಾರಿ ನೌಕರರು ಬೇರೆ ಅಲ್ಲ, ಎಲ್ಲರೂ ಸೇರಿ ಒಂದು ತಂಡ. ಆ ತಂಡದ ಗುರಿ ಜನರ ಸೇವೆ. ಇದು ಆಡಳಿತದಲ್ಲಿರುವ ರಾಜಕೀಯ ನಾಯಕರು ಮತ್ತು ಅಧಿಕಾರಿಗಳ ನಡುವಿನ ಅಂತರ ಕಡಿಮೆ ಮಾಡುವ ಪ್ರಯತ್ನವಾಗಿಯೂ ಒಂದು ರೀತಿಯಲ್ಲಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಸಿಎಂ ಭಾಷಣದಲ್ಲಿ ಕರ್ನಾಟಕದ ಆಡಳಿತ ಪರಂಪರೆಯನ್ನು ಕೂಡ ಅವರು ನೆನಪಿಸಿದ್ದಾರೆ. ಕೆಂಗಲ್ ಹನುಮಂತಯ್ಯನವರ ಆಡಳಿತಾತ್ಮಕ ದೂರದೃಷ್ಟಿ, ಸರ್ ಎಂ ವಿಶ್ವೇಶ್ವರಯ್ಯನವರ ಸೇವಾ ಮನೋಭಾವ ಇಂಥ ನಾಯಕರನ್ನು ಸ್ಮರಿಸುವ ಮೂಲಕ ಸರ್ಕಾರಿ ನೌಕರರಿಗೆ ತಮ್ಮ ಹುದ್ದೆಯ ಕೇವಲ ಉದ್ಯೋಗ ಅಲ್ಲ, ಅದು ಒಂದು ಜವಾಬ್ದಾರಿ ಅನ್ನೋ ಒಂದು ಸಂದೇಶ ಕೂಡ ನೀಡಿದ್ದಾರೆ. ಅದರಲ್ಲೂ ಟೀಕೆಗಳು ಬರುತ್ತವೆ, ಸಾಯುತ್ತವೆ, ಕೆಲಸಗಳು ಉಳಿಯುತ್ತೆ ಅನ್ನೋ ಒಂದು ಮಾತಿನ ಮೂಲಕ ರಾಜಕೀಯ ಟೀಕೆಗಳಿಗೂ ಕೂಡ ಅಥವಾ ರಾಜಕೀಯ ಆರೋಪಗಳಿಗೆ ಕೂಡ ಅವರೊಂದು ರೀತಿಯ ಪ್ರತಿಕ್ರಿಯೆಯನ್ನು ಅಥವಾ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಗ್ರಾಮ ಆಡಳಿತಕ್ಕೆ ಬಹಳ ಉತ್ತಮವಾಗಿರಬೇಕು. ಆಗೇನಾಗ್ತದೆ, ಜನ ನೀವು ಗ್ರಾಮದಲ್ಲಿ ಭೇಟಿ ಮಾಡಿದಾಗ, ತಾಲೂಕು ಮಟ್ಟಕ್ಕೆ ಭೇಟಿ ಮಾಡಿದಾಗ ಇಲ್ಲಿಗೆ ಬರೋದು ಕಡಿಮೆ ಮಾಡ್ತಾರೆ. ಅದು ಬಹಳ ವಿಚಾರವಾಗಿ ಈ ಸಂದರ್ಭ ಇರಬೇಕು. ಜನಸೇವೆ ಬಹಳ ಪ್ರಮುಖವಾದಂಥ ವಿಚಾರ ಅಂತ ಗಮನ ಇಟ್ಕೊಳ್ಳಿ. ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಕೂಡ, ನಮ್ಮ ಡೆಪ್ಟಿ CM ಕೂಡ ಈಗಾಗಲೇ ಭಾರತ್ ಜೋಡೋ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ. ಪ್ರತಿ ಒಂದು ಪಂಚಾಯತಿಗೆ ಇದೊಂದು ರೆವಲ್ಯೂಷನ್ ಮೂಮೆಂಟ್. ಇದು ಜನರಿಗೆ ನಾವು ದಿಕ್ಕೆಳಿಬೋದು. ಅನೇಕ ಪ್ರಬುದ್ಧವಾದಂಥ ಶಕ್ತಿ ಯುವಕರಲ್ಲಿದೆ. ಇವತ್ತು ಎಲ್ಲರೂ ಕೂಡ ಅವಕಾಶ ಇಲ್ಲ. ನಂದು ಅನೇಕ ಇನ್ನೇನೇನೋ ಬೇರೆ ಕಾರ್ಯಕ್ರಮಗಳಿದೆ. ನಾನು ಮುಂದೊಂದು ದಿನದಲ್ಲಿ ಆ ಕಾರ್ಯಕ್ರಮಗಳನ್ನು ತಿಳಿಸ್ತೇನೆ. ಯಾಕೆ ಆ ಒಂದು ಭಾರತ್ ಜೋಡೋ ಯುವಕ ಸಂಘವನ್ನು ಮಾಡ್ತಾ ಇದ್ದೀನಿ ಅಂತಂದರೆ, ಯುವಕರಿಗೆ ಒಂದು ತಾಳ್ಮೆ ಬರಬೇಕಾಗ್ತದೆ, ದೇಶ ಸೇವೆ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ, ಸಂವಿಧಾನದ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಅವರಲ್ಲೇ ಇರುವಂಥ ಯುವ ಶಕ್ತಿ, ಸಾಂಸ್ಕೃತಿಕ ವಿಚಾರದಲ್ಲಿ ನಾವು ಈಚೆ ತರಬೇಕಾಗ್ತದೆ. ಇನ್ನೊಂದು ಪ್ರಮುಖ ವಿಚಾರವನ್ನು ಕೂಡ ಸಿಎಂ ಡಿ.ಕೆ.ಶಿ ಅವರು ಪ್ರಸ್ತಾಪಿಸಿದ್ದಾರೆ. ಇವತ್ತು ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಸಿಲಿಕಾನ್ ವ್ಯಾಲಿ ಅಂತ ಗುರುತಿಸಿಕೊಂಡಿದೆ. IT-BT ಕ್ಷೇತ್ರದಲ್ಲಿ ಬೆಂಗಳೂರು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯಲಿಕ್ಕೆ ಕೇವಲ ಇತ್ತೀಚಿನ ಸರ್ಕಾರಗಳ ಕೊಡುಗೆ ಕಾರಣ ಅಲ್ಲ. ಹಿಂದೆ ಮೈಸೂರು ಸಂಸ್ಥಾನದ ಆಡಳಿತ ಇರ್ಬೋದು, ಮಹಾರಾಜರ ದೂರದೃಷ್ಟಿಯ ನಿಲುವು ಇರ್ಬೋದು, ಮಾನವ ಸಂಪನ್ಮೂಲಕ್ಕೆ ನೀಡಿದ ಪ್ರೋತ್ಸಾಹ, ಶಿಕ್ಷಣ, ಸಂಶೋಧನೆಗೆ ನೀಡಿದ ಆದ್ಯತೆ, ಇವೆಲ್ಲವೂ ಬೆಂಗಳೂರು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಂತಹ ಸಂಸ್ಥೆಗಳ ಸ್ಥಾಪನೆ ಕೂಡ ಇದೇ ದೂರದೃಷ್ಟಿಯ ಭಾಗ ಅಂತ ಹೇಳಿದ್ದಾರೆ. ಇಂದಿನ ಬೆಂಗಳೂರನ್ನು ನೋಡಿದಾಗ ಆ ಹಳೆಯ ಆಡಳಿತ ಪರಂಪರೆಯನ್ನು ಮುಂದುವರಿಸುವ ಜವಾಬ್ದಾರಿ ಇಂದಿನ ಸರ್ಕಾರಿ ನೌಕರರ ಮೇಲೂ ಇದೆ ಅಂತ ಒಂದು ಸಂದೇಶವನ್ನು ಸಿಎಂ ರವಾನೆ ಮಾಡಿದ್ದಾರೆ. ಇನ್ನು ಈ ಸಂವಾದದಲ್ಲಿ ಅತ್ಯಂತ ಗಮನ ಸೆಳೆದಂತಹ ಒಂದು ವಿಚಾರ ಅಂದ್ರೆ ಭ್ರಷ್ಟಾಚಾರದ ವಿರುದ್ಧದ ಸಮರ.
ಡಬಲ್ ಬಿಲ್, ನಕಲಿ ಬಿಲ್, ಸರ್ಕಾರಿ ಹಣದ ದುರ್ಬಳಕೆ ಇಂಥ ಅಕ್ರಮಗಳಿಗೆ ಕಡಿವಾಣ ಹಾಕಲಿಕ್ಕೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿಕ್ಕಿದೆ ಅಂತ ಸಿಎಂ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಅದರಲ್ಲೂ ಡಿಜಿಟಲೀಕರಣವನ್ನು ಭ್ರಷ್ಟಾಚಾರ ನಿಯಂತ್ರಣದ ಪ್ರಮುಖ ಅಸ್ತ್ರವನ್ನಾಗಿ ಬಳಸಲಿಕ್ಕೆ ಸರ್ಕಾರ ಮುಂದಾಗಿದೆ. ಆಸ್ತಿ ದಾಖಲೆಗಳ ಡಿಜಿಟಲೀಕರಣ ಇರ್ಬೋದು, ಈ ಖಾತೆ ವ್ಯವಸ್ಥೆ, ಇಂಥ ಕ್ರಮಗಳಿಂದ ಮಧ್ಯವರ್ತಿಗಳ ಹಸ್ತಕ್ಷೇಪ ಕಡಿಮೆ ಮಾಡೋದು ಸರ್ಕಾರದ ಉದ್ದೇಶ. ಇದರ ಜೊತೆಗೆ ಲಂಚ ಇಲ್ಲದೆ ಮನೆ ಬಾಗಿಲಿಗೆ ಸೇವೆ ಅನ್ನೋದು ಸರ್ಕಾರದ 6ನೇ ಗ್ಯಾರಂಟಿ ಅಂತ ಸಿಎಂ ಘೋಷಣೆ ಕೂಡ ಮಾಡಿದ್ದಾರೆ. ಸರ್ಕಾರಿ ಆಡಳಿತ ಜನರ ಮನೆ ಬಾಗಿಲಿಗೆ ತಲುಪಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಪ್ರಜಾ ಸೇವೆಗೆ ಒತ್ತು ನೀಡಿದೆ. ಜಿಲ್ಲಾ ಮಟ್ಟದ ಸಚಿವರು, ಶಾಸಕರು, ಅಧಿಕಾರಿಗಳು ತಿಂಗಳಿಗೆ 2 ಬಾರಿಯಾದರೂ ತಾಲೂಕು ಮತ್ತು ಪಂಚಾಯಿತಿ ಮಟ್ಟಕ್ಕೆ ಭೇಟಿ ನೀಡಬೇಕು ಎಂಬ ಸಂದೇಶ ಕೂಡ ಅವರು ಈ ವೇಳೆ ಅಧಿಕಾರಿಗಳಿಗೆ ನೀಡಿದ್ದಾರೆ. ಅದರ ಉದ್ದೇಶ ಏನು ಅಂದರೆ, ಜನರು ಸಮಸ್ಯೆಗಳನ್ನು ಬೆಂಗಳೂರಿಗೆ ಅಥವಾ ಜಿಲ್ಲಾಧಿಕಾರಿ ಕಚೇರಿಗೆ ಕಳುಹಿಸುತ್ತಾ ಸಮಯ ವ್ಯರ್ಥ ಮಾಡುವ ಬದಲು ಸಾಧ್ಯವಾದಷ್ಟು ಸಮಸ್ಯೆಗಳನ್ನು ಸ್ಥಳೀಯ ಮಟ್ಟದಲ್ಲೇ ಬಗೆಹರಿಸಿಕೊಳ್ಳಿ ಅನ್ನೋದು ಸರ್ಕಾರದ ಉದ್ದೇಶ. ಇದರ ಜೊತೆಗೆ ಅಧಿಕಾರಿಗಳು ತಾವು ಕೆಲಸ ಮಾಡುವ ತಾಲೂಕು ಕೇಂದ್ರಗಳಲ್ಲೇ ವಾಸಿಸಬೇಕು ಎಂಬ ಸೂಚನೆ ಕೂಡ ಮಹತ್ವದಾಗಿದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೂಡ ವಿರೋಧ ಪಕ್ಷಗಳಿಂದ ನಿರಂತರ ಟೀಕೆಗಳು ಕೇಳಿ ಬರ್ತಿವೆ. ಆದರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಗ್ಯಾರಂಟಿ ಯೋಜನೆಗಳನ್ನು ಸಮರ್ಥಿಸಿಕೊಂಡಿದ್ದಾರೆ. ದೇಶದ ಇತರ ರಾಜ್ಯಗಳು ಇಂಥ ಯೋಜನೆಗಳನ್ನು ಮಾದರಿಯಾಗಿ ನೋಡ್ತಾ ಇವೆ ಎಂಬ ವಾದವನ್ನು ಮುಂದಿಟ್ಟಿದ್ದಾರೆ. ಆದರೆ ಇಲ್ಲಿ ಮತ್ತೊಂದು ಜವಾಬ್ದಾರಿಯನ್ನು ಕೂಡ ಸರ್ಕಾರಿ ನೌಕರರ ಮೇಲಿದೆ. ಯೋಜನೆಯ ಫಲ ನಿಜವಾದ ಫಲಾನುಭವಿಗಳಿಗೆ ತಲುಪಬೇಕು. ಅನರ್ಹ ಫಲಾನುಭವಿಗಳು ಈ ಯೋಜನೆಯ ಲಾಭ ಪಡಿಬಾರ್ದು, ಮಧ್ಯವರ್ತಿಗಳು ಹಣ ಮಾಡಿಕೊಳ್ಬಾರ್ದು, ಸರ್ಕಾರಿ ಯೋಜನೆ ದುರ್ಬಳಕೆ ಆಗಬಾರ್ದು. ಇದನ್ನು ಖಚಿತಪಡಿಸಿಕೊಳ್ಳುವಂತಹ ಹೊಣೆಗಾರಿಕೆ ಈಗ ಅಧಿಕಾರಿಗಳ ಮೇಲಿದೆ. ಇನ್ನು ಸರ್ಕಾರಿ ನೌಕರರಿಗೆ ಸಿಎಂ ನೀಡಿರುವಂತಹ ಮತ್ತೊಂದು ಸಂದೇಶ ಏನು ಅಂದರೆ, ಯಾರ ಒತ್ತಡಗೂ ಮಣಿಬೇಡಿ, ನಿಮಗೆ ನಿಮ್ಮ ಆತ್ಮಸಾಕ್ಷಿಗೆ ಒಪ್ಪುವಂತೆ ಕೆಲಸ ಮಾಡಿ. ಈ ಮಾತುಗಳು ಸರ್ಕಾರಿ ನೌಕರರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುವ ಪ್ರಯತ್ನವಾಗಿ ಕಾಣ್ತಾ ಇದೆ. ಇದರ ಜೊತೆಗೆ ಸಿಎಂ ಶೇರಿಂಗ್ ಆ್ಯಂಡ್ ಕೇರಿಂಗ್ ಎಂಬ ಮಂತ್ರವನ್ನು ಕೂಡ ಮುಂದಿಟ್ಟಿದ್ದಾರೆ. ಸರ್ಕಾರದ ಗಮನ ಕೇವಲ ಸರ್ಕಾರಿ ನೌಕರರ ಮೇಲಷ್ಟೇ ಅಲ್ಲ, ಯುವಕರನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸ್ಕೊಳ್ಬೇಕು ಎಂಬ ಆಶಯವನ್ನು ಕೂಡ ಸಿಎಂ ಇದೇ ವೇಳೆ ವ್ಯಕ್ತಪಡಿಸಿದ್ದಾರೆ. ಭಾರತ್ ಜೋಡೋ ಯುವ ಸಂಘದಂತಹ ಕಾರ್ಯಕ್ರಮಗಳ ಮೂಲಕ ಯುವಕರಲ್ಲಿ ದೇಶ ಸೇವೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಅರಿವು ಮೂಡಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಈ ಬಗ್ಗೆ ಇದೇ ಸಭೆಯಲ್ಲಿ ಸಿಎಂ ಪ್ರಸ್ತಾಪ ಕೂಡ ಮಾಡ್ತಾರೆ. ಆದರೆ ಸರ್ಕಾರದ ಮುಂದೆ ಕೆಲವೊಂದು ಸವಾಲುಗಳಿವೆ. ಇಲ್ಲಿಯೇ ಇಡೀ ಯೋಜನೆಯ ಅಸಲಿ ಪರೀಕ್ಷೆ ಆರಂಭ ಆಗುತ್ತೆ. ಟೀಮ್ ಕರ್ನಾಟಕ ಅನ್ನೋದು ಸುಲಭ ಇರಬಹುದು, ಆದ್ರೆ ಅದನ್ನು ಆಡಳಿತದ ಪ್ರತಿಯೊಂದು ಹಂತದಲ್ಲೂ ಜಾರಿಗೆ ತರೋದು ಅಷ್ಟು ಸುಲಭದ ಮಾತಲ್ಲ. ಮೊದಲ ಸವಾಲಿರೋದು ಬದಲಾವಣೆಯನ್ನು ಒಪ್ಪಿಕೊಳ್ಳದಿರುವಂತಹ ಅಧಿಕಾರಿ ವರ್ಗಗಳು. ವರ್ಷಗಳಿಂದ ಒಂದೇ ರೀತಿಯಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯವಸ್ಥೆಯಲ್ಲಿ ಹೊಸ ನಿಯಮವನ್ನು ಜಾರಿಗೆ ತಂದಾಗ ಪ್ರತಿರೋಧಗಳು ಎದುರಾಗೋದು ಸಹಜ ಇರುತ್ತೆ. ಇನ್ನು 2ನೇ ಸವಾಲು, ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಮೂಲಸೌಕರ್ಯ, ಈ ಖಾತೆ ಇರ್ಬೋದು, ಡಿಜಿಟಲೀಕರಣ, ಆನ್ಲೈನ್ ಸೇವೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಎಲ್ಲೆಡೆ ಉತ್ತಮ ಇಂಟರ್ನೆಟ್, ತಾಂತ್ರಿಕ ವ್ಯವಸ್ಥೆ ಅಥವಾ ತರಬೇತಿ ಅಗತ್ಯ ಇರುತ್ತೆ. ಇನ್ನು 3ನೇ ಮತ್ತು ಅತ್ಯಂತ ಪ್ರಮುಖವಾದ ಸವಾಲು ಅಂದರೆ ರಾಜಕೀಯ ಒತ್ತಡ. ಸರ್ಕಾರಿ ನೌಕರರು ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಬೇಕು ಅನ್ನೋದು ಒಳ್ಳೆಯ ಮಾತೆ. ಆದರೆ ಸ್ಥಳೀಯ ಮಟ್ಟದಲ್ಲಿ ಶಾಸಕರಿರ್ಬೋದು, ರಾಜಕೀಯ ನಾಯಕರಿರ್ಬೋದು ಅಥವಾ ಪ್ರಭಾವಿ ವ್ಯಕ್ತಿಗಳ ಒತ್ತಡ ಬಂದಾಗ ಅಧಿಕಾರಿಗಳು ಸ್ವತಂತ್ರವಾಗಿ ನಿರ್ಧಾರ ತಗೊಳ್ಳೋದು ಅಥವಾ ಕೆಲಸ ಮಾಡುವಂತಹ ವಾತಾವರಣವನ್ನು ಅಲ್ಲಿ ಸೃಷ್ಟಿಯಾಗೋದು ಸ್ವಲ್ಪ ಕಷ್ಟ ಇದೆ. ಈ ವಾತಾವರಣವನ್ನು ಸೃಷ್ಟಿಸಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಹಾಗಾದ್ರೆ ಟೀಮ್ ಕರ್ನಾಟಕ ನಿಜವಾಗ್ಲೂ ಜಾರಿಗೊಳ್ಳಲಿಕ್ಕೆ ಸಾಧ್ಯ ಇದೆಯಾ? ಇದು ಈಗ ಎದುರಾಗಿರುವಂತಹ ದೊಡ್ಡ ಪ್ರಶ್ನೆ. 5.5 ಲಕ್ಷ ಸರ್ಕಾರಿ ನೌಕರರನ್ನು ಒಂದೇ ತಂಡವಾಗಿ ಕೆಲಸ ಮಾಡಿಸೋದು ಒಂದು ದೊಡ್ಡ ರೀತಿಯ ಸವಾಲು ಅಂತಾನೆ ಹೇಳ್ಬೋದು. ಆದರೆ ಇದು ಸಾಧ್ಯ ಆದರೆ ಆಡಳಿತದ ವೇಗ ಹೆಚ್ಚಾಗುತ್ತೆ, ಜನರ ಸಮಸ್ಯೆಗಳಿಗೆ ಸ್ಥಳೀಯ ಮಟ್ಟದಲ್ಲಿ ಪರಿಹಾರ ಸಿಗುತ್ತೆ, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕ್ಬೋದು, ಸರ್ಕಾರಿ ಯೋಜನೆಗಳು ನಿಜವಾದ ಫಲಾನುಭವಿಗಳಿಗೆ ತಲುಪಬಹುದು. ಆದರೆ ಇದಕ್ಕೆ ಕೇವಲ ಮುಖ್ಯಮಂತ್ರಿಗಳ ಭಾಷಣ ಸಾಕಾಗೋದಿಲ್ಲ. ನಿರಂತರವಾಗಿ ಮೇಲ್ವಿಚಾರಣೆ ಬೇಕಾಗುತ್ತೆ, ಅಧಿಕಾರಿಗಳಿಗೆ ಸ್ವಾತಂತ್ರ್ಯ ಬೇಕಾಗುತ್ತೆ, ರಾಜಕೀಯ ಹಸ್ತಕ್ಷೇಪ ಕಡಿಮೆ ಆಗಬೇಕಾಗುತ್ತೆ, ಡಿಜಿಟಲ್ ವ್ಯವಸ್ಥೆ ಬಲಪಡಿಸಬೇಕಾಗುತ್ತೆ. ಮತ್ತೊಂದೆಡೆ ಸಚಿವರಿಗೆ ಖಾತೆ ಹಂಚಿಕೆಯಂತಹ ಕಗ್ಗಂಟು ಕೂಡ ಈಗ ಮುಗ್ದಿಲ್ಲ. ಗುರುವಾರದಿಂದ ಅಧಿವೇಶನ ಪ್ರಾರಂಭ ಆಗ್ತಿದೆ. ಹೀಗಾಗಿ ಆಡಳಿತ ಚುರುಕು ಮುಟ್ಟಿಸ್ಲಿಕ್ಕೋಸ್ಕರ ಅಧಿಕಾರಿಗಳ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಈ ಸಂವಾದ ನಡೆಸಿದ್ದಾರೆ ಅನ್ನೋ ಒಂದು ಮಾತು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ರಾಜ್ಯದ ಪ್ರಮುಖ 3 ಸುದ್ದಿಗಳ ವಿಶ್ಲೇಷಣೆ. ನಾಳೆ ಇಂಥದೇ ಪ್ರಮುಖ 3 ಸುದ್ದಿಗಳ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಮಸ್ಕಾರ.
ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.